ಅವರೆಕಾಳು ಉಸ್ಲಿಗೆ ಬೇಕಾಗಿರುವ ಸಾಮಗ್ರಿಗಳು: ಅವರೆಕಾಳು, ಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಖಾರ, ಎಣ್ಣೆ 5 ಸ್ಪೂನು, ಈರುಳ್ಳಿ, ಕರಿಬೇವು, ಸಾಸಿವೆನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬೇಯೋವರೆಗೂ ಸಣ್ಣ ಉರಿಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಏನು ಗೊತ್ತಾ ಗಾಯ್ಸ್, ಅವರೆಕಾಳು ಉಸ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಬೇಕು ಅನ್ನೋ ಯಾವುದೇ ಥರದ್ದು ಇದು ಇಲ್ಲ. ತುಂಬ ಈಸಿ. ನಾನೇನು ಇವಾಗ ಬಳಸಿದ್ದೀನಿ ಸೊ ಅಷ್ಟರಲ್ಲೇ ನಾವು ಅವರೆಕಾಳು ಉಸ್ಲಿನ ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಮೊದಲಿಗೆ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಾಗುತ್ತೆ. ನಾನೀಗ 1.5 kg ಅವರೆಕಾಳಿಗೆ ಉಸ್ಲಿ ಮಾಡಬೇಕು ಅಂತ ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಎಲ್ಲರೂ ಮಾಡ್ಕೊತೀನಿ. ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಷ್ಟು ಮಾಡಿದ್ರೂ ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ. ನಾನು ತುಂಬ ಜಾಸ್ತಿ ಸಾಮಗ್ರಿಗಳನ್ನ ಹಾಕಿ ಯಾವುದೂ ಮಾಡೋದಿಲ್ಲ. ಸಿಂಪಲ್ಲಾಗಿ ಬೇಗ ರುಚಿಯಾಗಿ ಮಾಡುವಂಥ ಅವರೆಕಾಳು ಉಸ್ಲಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಫುಡ್ ರೆಸಿಪಿ. ಹೇಗಿದೆ ಅಂತ ನೀವೇ ಹೇಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಖಾರ, ನಾನು ಖಾರ ಸ್ವಲ್ಪ ಜಾಸ್ತಿನೇ, ನಿಮಗೆ ಬೇಕಾಗಿರೋಷ್ಟು ಉಪ್ಪು ಖಾರನ ಹಾಕ್ಕೊಳ್ಬೋದು. ಹಸಿಮೆಣ್ಸಿನ್ಕಾಯಿನೂ ಸಹ ಬಳಸ್ಬೋದು. ಸೊ ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಬಳಸಲ್ಲ. ಹಂಗಾಗಿ ಮಕ್ಕಳು ತಿನ್ನೋದ್ರಿಂದಾಗಿ ಹಸಿಮೆಣ್ಸಿನ್ಕಾಯಿನ ನಾನು ಸ್ಕಿಪ್ ಮಾಡಿ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ನ ಬಳಸಿ ನಾನು ಅವರೆಕಾಳು ಉಸ್ಲಿನ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು, ಎಲ್ಲೂ ತಳ ಹಿಡಿಬಾರ್ದು. ಆ ಥರ ಕೈ ಆಡಿಸ್ಕೊಳ್ತಾ ಇರಬೇಕು. ಪೌಡರ್ ಹಾಕ್ತಾ ಮೇಲೆ ಸ್ವಲ್ಪ ತಳ ಹಿಡಿಯೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇವಾಗ ಅವರೆಕಾಳನ್ನ ಅದಕ್ಕೆ ಹಾಕಬೇಕು. ಸೊ ಇದು 1.5 kg ಅಷ್ಟು ಅವರೆಕಾಳಿದೆ. ಒಂದು 5 ಜನ ಆರಾಮ್ಸೆ ತಿನ್ಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಾಗುತ್ತೆ ಅವರೆಕಾಳು ಉಸ್ಲಿ. ಇದು ಒಂದು ಸಲ ಮಾಡ್ಕೊತೀನಿ, ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆಗುತ್ತೆ ಅವರೆಕಾಳು ಉಸ್ಲಿ. ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು. ಎಲ್ಲರೂ ಕೇಳ್ತಾ ಇದ್ರು ನನ್ನ ಫ್ರೆಂಡ್ಸು, ಅವರೆಕಾಳು ಉಸ್ಲಿ ಯಾವುದಾದ್ರೂ ಒಂದು ಅಡುಗೆ ರೆಸಿಪಿನ ಮಾಡಿ ತೋರಿಸು ಅಂತ. ಸೊ ಹಾಗಾಗಿ ಇದು ನನ್ನ ಫಸ್ಟ್ ರೆಸಿಪಿ. ಹೇಗಿದೆ ಅಂತ ನೀವೇ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ನಾನು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಹೇಗಾಗ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಅವರೆಕಾಳು ಉಸ್ಲಿನ ಮಾಡ್ಕೊತೀನಿ. ಚೆನ್ನಾಗಿ ಕೈ ಆಡಿಸ್ಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಮಸಾಲೆ ಚೆನ್ನಾಗಿ ಹಿಡಿಯೋದಿಲ್ಲ. ಚೆನ್ನಾಗಿ ಮಸಾಲೆ ಎಲ್ಲ ಹೊಂದಿಸ್ಬಿಟ್ಟು ಮತ್ತು 2.5 ಲೋಟದಷ್ಟು ನಾವು ನೀರನ್ನು ಅದಕ್ಕೆ ಹಾಕ್ಕೋಬೇಕು. 2.5 ಲೋಟದಷ್ಟು 20 ನಿಮಿಷದಲ್ಲಿ ಆಗುತ್ತೆ ಫ್ರೆಂಡ್ಸ್. ಅವರೆಕಾಳು ಸ್ವಲ್ಪ ಚೆನ್ನಾಗಿ ಎಲ್ಲನೂ ಅಬ್ಸರ್ವ್ ಅಂದರೆ ನೀರನ್ನ ಚೆನ್ನಾಗಿ ಹೀರ್ಕೊಂಡಾಮೇಲೆ ಅದು ಚೆನ್ನಾಗಿ ನೀರೆಲ್ಲ ಖಾಲಿ ಆಗುತ್ತೆ, ಡ್ರೈ ಆಗುತ್ತೆ. ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ ಬಿಟ್ಬಿಡ್ತು ಅಂದರೆ ಆರಾಮ್ಸೆ ಅವರೆಕಾಳು ಉಸ್ಲಿ ರೆಡಿ ಆಗುತ್ತೆ. ಹೇಗಿದೆ ಫ್ರೆಂಡ್ಸ್ ಅವರೆಕಾಳು ಉಸ್ಲಿ ಮಾಡೋ ವಿಧಾನ? ನೀವು ನಿಮ್ಮ ಊರುಗಳಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತೀರಾ. ಸೊ ಇದು ನನ್ನ ಸ್ಟೈಲ್, ಇದು ನಾನು ಮಾಡೋ ಅಂಥ ವಿಧಾನ. ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಅಡುಗೆನ ಮಾಡ್ತೀನಿ. ಯಾವಾಗಲೂ ಅಷ್ಟೇ, ಕಡಿಮೆ ಇಂಗ್ರೀಡಿಯೆಂಟ್ಸೇ ನಾನು ಜಾಸ್ತಿ ಬಳಸೋದು.
ನೋಡಿ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಅವರೆಕಾಳು ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ. ಸೊ ಇವಾಗ ಇದಕ್ಕೆ ನಾನು ಆಲ್ರೆಡಿ ಕಾಯಿ ತುರಿ ಹಾಕ್ಬಿಟ್ಟಿದ್ದೀನಿ. ಅದನ್ನು ಹಾಕೋದನ್ನು ನಾನು ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಇದು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅಂದರೆ ಆಲ್ರೆಡಿ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಅವರೆಕಾಳು ಉಸ್ಲಿ. ಚಪಾತಿ ಜೊತೆಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ.